ನಮಸ್ಕಾರ. ನಾನು ಧರಣೇಂದ್ರ ಜೈನ್. 2014ರಲ್ಲಿ ಪರಿವಾರ ದೇವತೆಗಳ ಪ್ರತಿಷ್ಠಾಪನೆ ಮಾಡಲಾಯಿತು. ತದನಂತರ ಪರಿವಾರ ದೇವತೆಗಳು ಅಂದರೆ ಚೌಡಿ, ನಾಗ ಮತ್ತು ಕ್ಷೇತ್ರಪಾಲ. ತದನಂತರದಲ್ಲಿ ತಾಯಿ ನಾಗಚೌಡೇಶ್ವರಿ ಅಪ್ಪಣೆಯಂತೆ ನಾವು ಎರಡು ಬೆಟ್ಟಗಳ ಮಧ್ಯದಲ್ಲಿ, ಎರಡು ಬೆಟ್ಟಗಳು ಅಂತಂದರೆ ಎರಡು ಬೆಟ್ಟಗಳು ಬರುತ್ತೆ. ಎರಡು ಬೆಟ್ಟಗಳ ಮಧ್ಯದಲ್ಲಿ ತಾಯಿಯ ಅಪ್ಪಣೆಯಂತೆ, ತಾಯಿಯ ಆದೇಶದಂತೆ ಇಲ್ಲಿ ಒಂದು ನನ್ನ ಕ್ಷೇತ್ರ ಬೆಳಿಬೇಕು, ನಿನ್ನಿಂದ ಒಂದು ಕ್ಷೇತ್ರ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಆ ತಾಯಿಯ ಅಪ್ಪಣೆಯಂತೆ ನಾವು ಈ ದಿನ ಈ ಎರಡೂ ಬೆಟ್ಟಗಳ ಮಧ್ಯೆ ನಾಗಚೌಡೇಶ್ವರಿಯ ಒಂದು ಸನ್ನಿಧಾನ ನಿರ್ಮಾಣ ಮಾಡ್ತಿದ್ದೇವೆ. ಅಂದರೆ ಸಹಭಕ್ತರಿಗೆ ಒಳ್ಳೆಯದಾಗಲಿ, ಆ ತಾಯಿಯಿಂದ ಕೃಪೆ ಸಿಗಲಿ, ಆ ತಾಯಿಯಿಂದ ನಾಗಚೌಡೇಶ್ವರಿ ತಾಯಿಯಿಂದ ಆ ಕ್ಷೇತ್ರ ಇಂಪ್ರೂವ್ ಆಗಲಿ, ಎಲ್ಲರಿಗೂ ನೊಂದ ಬೆಂದಂತಹ ಭಕ್ತರಿಗೆ ಆ ತಾಯಿಯಿಂದ ಒಂದು ಕೃಪೆ ಸಿಗಲಿ, ಒಳ್ಳೆಯದಾಗಲಿ. ಆ ತಾಯಿಯಿಂದ ಅದೆಷ್ಟೋ ಸಮಸ್ಯೆಗಳು ಬಗೆಹರಿತಾ ಬಂದಿದೆ. ಇಲ್ಲಿವರೆಗೂ ನಾವು ಹೇಳ್ತಾ ಬಂದಿದ್ದೇವೆ. ಎಷ್ಟೋ ಕಡೆ ನಾವು ಕೇಳಿದಂಥ ವಿಷಯದಲ್ಲಿ ನಾವು ಅವರಿಗೆ ಹೇಳದಂಥದ್ದೇ ಆಗಿದೆ. ಯಾಕೆಂತ ಹೇಳಿದರೆ ಇಂಥದ್ದಾಗತ್ತೆ ಅಂತಾಗ ಇಂಥದ್ದಾಗಿದೆ. ಸೊ ಈ ಒಂದು ಕ್ಷೇತ್ರ ಇಮ್ಮಡಿ ಆಗಲಿ ಅಂತ ಹೇಳಿ ನಾವು ಇಲ್ಲಿ ನಾಗಚೌಡೇಶ್ವರಿಯ ಒಂದು ಕ್ಷೇತ್ರವನ್ನು ಪ್ರತಿಷ್ಠಾಪನೆ, ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡ್ತಿದ್ದೇವೆ. ಸದ್ಯದಲ್ಲಿಯೇ ಈ ತಿಂಗಳ ಒಂದು ಕಳೆಯದರೊಳಗೆ ಈ ಕ್ಷೇತ್ರದ ನಾಗಚೌಡೇಶ್ವರಿಯ ಪ್ರತಿಷ್ಠಾಪನೆ ಆಗುತ್ತೆ. ಸದ್ಯದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಿದ್ದೇವೆ. ಎಲ್ಲರಿಗೂ ಸಹಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ತಾ ನಮಸ್ಕಾರ.